ಎಲ್ರಿಗೂ ನಮಸ್ಕಾರ. ಇತ್ತೀಚೆಗೆ ಒಂದು ಪದ ಎಲ್ಲೆಲ್ಲೂ ಸದ್ದು ಮಾಡ್ತಾ ಇದೆ. ಅದುವೇ ಡಿಲಿಮಿಟೇಷನ್. ಅಂದ್ರೆ ಕ್ಷೇತ್ರ ಪುನರ್ವಿಂಗಡಣೆ. ಇದರಿಂದ ನಮ್ಮ ಲೋಕಸಭಾ ಸೀಟುಗಳ ಸಂಖ್ಯೆ ಇದೆಯಲ್ಲ, ಅದು 543ರಿಂದ 800 ಅಷ್ಟೇ ಅಲ್ಲ, 900ಕ್ಕೂ ಏರ್ಬೋದು ಅಂತ ಸುದ್ದಿ ಆಗ್ತಿದೆ. ಹಾಗಾದ್ರೆ ಏನಿದು ಡಿಲಿಮಿಟೇಷನ್? ಯಾಕೆ ಇದ್ದಕ್ಕಿದ್ದ ಹಾಗೆ ಈ ಬದಲಾವಣೆ? ಬನ್ನಿ ಇದರ ಹಿಂದಿನ ಕಥೆಯನ್ನೊಮ್ಮೆ ಬಿಡಿಸಿ ನೋಡೋಣ. ನೋಡಿ, 2026ರ ನಂತರ ಆಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ದ ಒಂದು ದೊಡ್ಡ ರಾಜಕೀಯ ಭೂಕಂಪ ಈಗಾಗಲೇ ದಿಲ್ಲಿಯಲ್ಲಿ ಆದಿ ಹೋಗಿದೆ. ಸುಮಾರು 50 ವರ್ಷಗಳಿಂದ ಒಂದು ರೀತಿ ಫ್ರೀಸ್ ಆಗಿದ್ದ ಈ ಪ್ರಕ್ರಿಯೆಯನ್ನ ಸರ್ಕಾರ ಈಗೇಕೆ ಮತ್ತೆ ಕೈ ಎತ್ತಿಕೊಂಡಿದೆ? ಅದಕ್ಕಿರೋ ಉತ್ತರ, ಕೇಂದ್ರ ಸರ್ಕಾರ ದಿಢೀರಂತ ಒಂದು ವಿಶೇಷ ಸಂಸತ್ ಅಧಿವೇಶನ ಕರೆದು ನಮ್ಮ ದೇಶದ ರಾಜಕೀಯ ನಕ್ಷೆಯನ್ನೇ ಬುಡಮೇಲು ಮಾಡುವಂತಹ ಐತಿಹಾಸಿಕ ಮಸೂದೆಗಳನ್ನು ಮಂಡಿಸಿದೆ. ಈ 3 ದಿನಗಳ ಅಧಿವೇಶನದಲ್ಲಿ ಸರ್ಕಾರ ಮಂಡಿಸಿದ 3 ಮಸೂದೆಗಳು ಇವು ನಮ್ಮ ಪ್ರಜಾಪ್ರಭುತ್ವದ ದಿಕ್ಕನ್ನೇ ಬದಲಿಸೋ ಶಕ್ತಿ ಹೊಂದಿವೆ. ಏನದು ಅಂತೀರಾ? ಮೊದಲನೇದ್ದು, ಲೋಕಸಭೆಯ ಸೀಟುಗಳನ್ನ ಈಗಿರೋ 543ರಿಂದ ಬರೋಬ್ಬರಿ 850ಕ್ಕೆ ಏರಿಸೋದು. ಎರಡನೇದಾಗಿ, ಈ ಹೊಸ ಕ್ಷೇತ್ರಗಳನ್ನು ವಿಂಗಡಣೆ ಮಾಡೋಕೆ ಒಂದು ಹೊಸ ಡಿಲಿಮಿಟೇಷನ್ ಆಯೋಗವನ್ನೇ ರಚಿಸೋದು. ಇನ್ನು ಮೂರನೇದಾಗಿ, ಇದೇ ಬದಲಾವಣೆಗಳನ್ನು ನಮ್ಮ ಕೇಂದ್ರಾಡಳಿತ ಪ್ರದೇಶಗಳಿಗೂ ಅನ್ವಯಿಸೋದು. ಸರಿ, 2026ರ ತನಕ ಸಮಯ ಇದೆಯಲ್ಲ, ಹಾಗಾದ್ರೆ ಸರ್ಕಾರಕ್ಕೆ ಇಷ್ಟೊಂದು ಅವಸರ ಯಾಕೆ ಅಂತ ಪ್ರಶ್ನೆ ಮೂಡುತ್ತೆ. ಸರ್ಕಾರ ಕೊಡ್ತಿರುವ ಅಧಿಕೃತ ಕಾರಣ ಏನು ಅಂದ್ರೆ, ನಾರಿ ಶಕ್ತಿ ವಂದನ್ ಅಧಿನಿಯಂ. ಅಂದ್ರೆ ಲೋಕಸಭೆ ಹಾಗೂ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಕೊಡೋದು. ನೋಡಿ, ಈ ಕಾಯ್ದೆ ಪಾಸಾಗಿ ಎಷ್ಟೋ ದಿನ ಆಗಿದೆ, ಆದ್ರೆ ಅದಕ್ಕೊಂದು ಕಂಡೀಷನ್ ಇತ್ತು. ಡಿಲಿಮಿಟೇಷನ್ ಆಗೋವರೆಗೂ ಇದು ಜಾರಿಗೆ ಬರೋದಿಲ್ಲ ಅಂತ. ಸೊ 2029ರ ಚುನಾವಣೆ ಹೊತ್ತಿಗೆ ಮಹಿಳಾ ಮೀಸಲಾತಿಯನ್ನ ಜಾರಿಗೆ ತರಬೇಕು ಅಂದ್ರೆ ಮೊದಲು ಈ ಡಿಲಿಮಿಟೇಷನ್ ಪ್ರಕ್ರಿಯೆಯನ್ನ ಬೇಗ ಮುಗಿಸ್ಬೇಕು ಅನ್ನೋದು ಸರ್ಕಾರದ ವಾದ. ಹಾಗಾದ್ರೆ ಇಷ್ಟೆಲ್ಲ ಚರ್ಚೆಗೆ ಕಾರಣವಾಗಿರೋ ಈ ಡಿಲಿಮಿಟೇಷನ್ ಅಂದ್ರೆ ನಿಜಕ್ಕೂ ಏನು? ಒಂದು ದೇಶದ ಪ್ರಜಾಪ್ರಭುತ್ವಕ್ಕೆ ಇದು ಯಾಕಿಷ್ಟು ಮುಖ್ಯ? ಬನ್ನಿ ಈಗಾದ್ರ ಮೂಲವನ್ನೇ ಅರ್ಥ ಮಾಡ್ಕೊಳ್ಳೋಣ. ಸಿಂಪಲ್ ಆಗಿ ಹೇಳೋದಂದ್ರೆ, ನಮ್ಮ ಸಂವಿಧಾನದ 82ನೇ ವಿಧಿ ಪ್ರಕಾರ ಪ್ರತಿ ಜನಗಣತಿ ಆದ್ಮೇಲೆ ಲೋಕಸಭಾ ಹಾಗೂ ವಿಧಾನಸಭಾ ಕ್ಷೇತ್ರಗಳ ಗಡಿಗಳನ್ನ ಪುನಃ ಗುರುತಿಸೋ ಪ್ರಕ್ರಿಯೆಯೇ ಡಿಲಿಮಿಟೇಷನ್. ಇದರ ಹಿಂದಿರೋ ಮೂಲತತ್ವ ಒಂದೇ: ಒಬ್ಬ ವ್ಯಕ್ತಿ, ಒಂದು ಮತ, ಒಂದು ಮೌಲ್ಯ. ಅಂದ್ರೆ ದೇಶದ ಯಾವುದೇ ಮೂಲೆಯಲ್ಲಿರೋ ಪ್ರಜೆಯ ಮತಕ್ಕೂ ಒಂದೇ ಬೆಲೆ ಇರಬೇಕು. ಪ್ರತಿಯೊಬ್ಬ ಎಂಪಿ ಕೂಡ ಹೆಚ್ಚು ಕಡಿಮೆ ಒಂದೇ ಸಮನಾದ ಜನಸಂಖ್ಯೆಯನ್ನ ಪ್ರತಿನಿಧಿಸಬೇಕು. ಆಗ ಮಾತ್ರ ಪ್ರಾತಿನಿಧ್ಯದಲ್ಲಿ ನ್ಯಾಯ ಸಿಗುತ್ತೆ. ಆದ್ರೆ ಸದ್ಯದ ಪರಿಸ್ಥಿತಿ ಹೀಗಿದೆಯಾ? ಖಂಡಿತ ಇಲ್ಲ. ಇಷ್ಟು ವರ್ಷಗಳಲ್ಲಿ ಜನಸಂಖ್ಯೆ ಎಷ್ಟೊಂದು ಬದಲಾಗಿದೆ ಅಂದ್ರೆ ಈ ಸಮತೋಲನವೇ ತಪ್ಪಿ ಹೋಗಿದೆ. ಒಂದು ಉದಾಹರಣೆ ನೋಡಿ. ಹಿಮಾಚಲ ಪ್ರದೇಶದಲ್ಲಿ ಒಬ್ಬ ಎಂಪಿ ಸುಮಾರು 17 ಲಕ್ಷ ಜನರನ್ನ ಪ್ರತಿನಿಧಿಸಿದ್ರೆ, ಅದೇ ಹರಿಯಾಣದಲ್ಲಿ ಒಬ್ಬ ಎಂಪಿ ಬರೋಬ್ಬರಿ 25 ಲಕ್ಷಕ್ಕೂ ಹೆಚ್ಚು ಜನರನ್ನ ಪ್ರತಿನಿಧಿಸ್ತಾರೆ. ಯೋಚನೆ ಮಾಡಿ. ಇದರ ಅರ್ಥ, ಹರಿಯಾಣದ ಒಬ್ಬ ಪ್ರಜೆಯ ಮತದ ಮೌಲ್ಯ ಹಿಮಾಚಲ ಪ್ರದೇಶದ ಪ್ರಜೆಯ ಮತಕ್ಕಿಂತ ಕಡಿಮೆಯಾಯ್ತಲ್ಲವೇ? ಇದೇ ಅಸಮತೋಲನವನ್ನು ಸರಿಪಡಿಸುವುದೇ ಡಿಲಿಮಿಟೇಷನ್ನ ಅತಿದೊಡ್ಡ ಗುರಿ. ಇಷ್ಟು ಮುಖ್ಯವಾದ ಪ್ರಕ್ರಿಯೆ ಕಳೆದ 50 ವರ್ಷಗಳಿಂದ ಯಾಕೆ ನಡೀಲೇ ಇಲ್ಲ? ಇದನ್ನ ಯಾಕೆ ನಿಲ್ಲಿಸಲಾಗಿತ್ತು? ಇದರ ಹಿಂದೊಂದು ದೊಡ್ಡ ಇತಿಹಾಸವೇ ಇದೆ. ಬನ್ನಿ ಅದನ್ನೊಮ್ಮೆ ನೋಡೋಣ. ನೋಡಿ, 1973ರಲ್ಲಿ 1971ರ ಜನಗಣತಿಯ ಆಧಾರದ ಮೇಲೆ ಸೀಟುಗಳನ್ನು 543ಕ್ಕೆ ಫಿಕ್ಸ್ ಮಾಡಲಾಯಿತು. ಆದರೆ 70ರ ದಶಕದಲ್ಲಿ ಕುಟುಂಬ ಕಲ್ಯಾಣ ಯೋಜನೆಗಳು ಬಂದಾಗ ಒಂದು ಸಮಸ್ಯೆ ಶುರುವಾಯಿತು. ದಕ್ಷಿಣದ ರಾಜ್ಯಗಳು ಅದನ್ನು ಯಶಸ್ವಿಯಾಗಿ ಜಾರಿಗೆ ತಂದು ಜನಸಂಖ್ಯೆಯನ್ನು ನಿಯಂತ್ರಿಸಿದ್ವು. ಆದರೆ ಉತ್ತರದ ರಾಜ್ಯಗಳಲ್ಲಿ ಜನಸಂಖ್ಯೆ ಏರುತ್ತಲೇ ಇತ್ತು. ಈ ಟೈಮ್ನಲ್ಲಿ ಡಿಲಿಮಿಟೇಷನ್ ಮಾಡಿದ್ರೆ ಏನಾಗುತ್ತೆ? ಜನಸಂಖ್ಯೆ ಕಡಿಮೆ ಮಾಡಿಕೊಂಡ ದಕ್ಷಿಣದ ರಾಜ್ಯಗಳಿಗೆ ಸೀಟುಗಳು ಕಡಿಮೆ ಆಗುತ್ತೆ. ಅಂದರೆ ಅವರಿಗೆ ಶಿಕ್ಷೆ ಸಿಕ್ಕ ಹಾಗೆ. ಜನಸಂಖ್ಯೆ ಜಾಸ್ತಿ ಮಾಡಿಕೊಂಡ ಉತ್ತರದ ರಾಜ್ಯಗಳಿಗೆ ಹೆಚ್ಚು ಸೀಟುಗಳು ಸಿಗುತ್ತೆ. ಅಂದರೆ ಅವರಿಗೆ ಬಹುಮಾನ ಸಿಕ್ಕ ಹಾಗೆ. ಈ ರಾಜಕೀಯ ಗೊಂದಲ ಬೇಡ ಅಂತಾನೆ 1976ರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಇದನ್ನು 25 ವರ್ಷ ಮುಂದೂಡಿತು. ಆಮೇಲೆ 2001ರಲ್ಲಿ ವಾಜಪೇಯಿ ಸರ್ಕಾರ ಇದನ್ನ ಮತ್ತೆ 2026ರವರೆಗೆ ವಿಸ್ತರಿಸಿತು. ಹೀಗೆ ಇದನ್ನ ಮುಂದೂಡುತ್ತಲೇ ಬರಲಾಯಿತು. ಸರಿ, ಆ ಇತಿಹಾಸವನ್ನ ಅಲ್ಲೇ ಬಿಟ್ಟು ಈಗ ಇವತ್ತಿನ ದಿನಕ್ಕೆ ಬರೋಣ. ಈ 50 ವರ್ಷಗಳ ಫ್ರೀಸನ್ನ ಕೊನೆಗೊಳಿಸೋಕೆ ಸರ್ಕಾರ ಒಂದು ಮಾಸ್ಟರ್ ಪ್ಲಾನ್ ಮಾಡಿದೆ. ಅದಕ್ಕಾಗಿ ಸಂವಿಧಾನದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ತರಲು ಹೊರಟಿದೆ ಅಂತ ನೋಡೋಣ. ಮೊಟ್ಟಮೊದಲನೇ ಮತ್ತೆ ಅತಿದೊಡ್ಡ ಬದಲಾವಣೆ, ಲೋಕಸಭೆಯ ಒಟ್ಟು ಸೀಟುಗಳ ಸಂಖ್ಯೆ 543ರಿಂದ ನೇರವಾಗಿ 850ಕ್ಕೆ ಏರಲಿದೆ. ಇದೊಂದು ನಿಜಕ್ಕೂ ಬಹಳ ದೊಡ್ಡ ಜಿಗಿತ. ಈ 850 ಸೀಟುಗಳನ್ನ ಜಾರಿಗೆ ತರಲು ಸಂವಿಧಾನದಲ್ಲಿ 3 ಮುಖ್ಯ ತಿದ್ದುಪಡಿಗಳನ್ನ ಪ್ರಸ್ತಾಪಿಸಲಾಗಿದೆ. ಮೊದಲನೆಯದು ಆರ್ಟಿಕಲ್ 82ರ ಬದಲಾವಣೆ. ಅಂದರೆ ಇನ್ಮುಂದೆ ಕೊನೆಯ ಜನಗಣತಿಯನ್ನೇ ಬಳಸಬೇಕು ಅಂತೇನಿಲ್ಲ, ಸಂಸತ್ತು ಹೇಳಿದ ಯಾವುದೇ ಜನಗಣತಿಯನ್ನ ಬಳಸಬಹುದು. ಎರಡನೆಯದು ಆರ್ಟಿಕಲ್ 81ರ ಬದಲಾವಣೆ. ಲೋಕಸಭಾ ಸೀಟುಗಳ ಗರಿಷ್ಠ ಮಿತಿಯನ್ನೇ ಅಧಿಕೃತವಾಗಿ 850ಕ್ಕೆ ಏರಿಸೋದು.
ಮೂರನೇದಾಗಿ ಮಹಿಳಾ ಮೀಸಲಾತಿಗಾಗಿ 2026ರ ಜನಗಣತಿಗೆ ಕಾಯಬೇಕು ಅನ್ನೋ ನಿಯಮವನ್ನೇ ತೆಗೆದುಹಾಕೋದು. ಇದೆಲ್ಲದರ ಒಟ್ಟು ಪರಿಣಾಮ ಏನು ಅಂದ್ರೆ ಸರ್ಕಾರಕ್ಕೆ ಈಗಲೇ ಬೇಕಿದ್ರೆ 2011ರ ಜನಗಣತಿ ಇಟ್ಕೊಂಡೇ ಡಿಲಿಮಿಟೇಷನ್ ಶುರು ಮಾಡೋಕೆ ಪೂರ್ಣ ಅಧಿಕಾರ ಸಿಗುತ್ತೆ. ಆದ್ರೆ ಇಲ್ಲಿ ಒಂದು ದೊಡ್ಡ ಆತಂಕ ಇದೆ, ಅದರಲ್ಲೋ ದಕ್ಷಿಣದ ರಾಜ್ಯಗಳಿಗೆ. ಸೀಟು ಜಾಸ್ತಿ ಆದ್ರೆ ನಮ್ಗೆ ಅನ್ಯಾಯ ಆಗುತ್ತೆ ಅನ್ನೋ ಭಯ. ಈ ಭಯವನ್ನ ಹೋಗ್ಲಾಡ್ಸೋಕೆ ಸರ್ಕಾರ ಒಂದು ಹೊಸ ಫಾರ್ಮುಲಾವನ್ನ ಮುಂದಿಟ್ಟಿದೆ. ಅದನ್ನೇ 50% ಸೂತ್ರ ಅಂತ ಕರೆಯಲಾಗ್ತಿದೆ. ಏನಿದು 50% ಫಾರ್ಮುಲಾ? ಇದರ ಪ್ರಕಾರ ದೇಶದ ಪ್ರತಿಯೊಂದು ರಾಜ್ಯದ ಲೋಕಸಭಾ ಸೀಟುಗಳನ್ನ ಈಗ ಎಷ್ಟಿದೆಯೋ ಅದಕ್ಕೆ ಸರಿಸುಮಾರು 50%ನಷ್ಟು ಹೆಚ್ಚಿಸಲಾಗತ್ತೆ. ಉದಾಹರಣೆಗೆ 80 ಸೀಟುಗಳಿರೋ ಉತ್ತರ ಪ್ರದೇಶಕ್ಕೆ 120 ಸೀಟುಗಳಾಗತ್ತೆ. ಅದೇ ರೀತಿ 28 ಸೀಟುಗಳಿರೋ ನಮ್ಮ ಕರ್ನಾಟಕಕ್ಕೆ 42 ಸೀಟುಗಳು ಸಿಗುತ್ತೆ. ಇದರಿಂದ ಏನಾಯಿತು ಅಂದ್ರೆ ಯಾವುದೇ ರಾಜ್ಯದ ಒಟ್ಟು ಪಾಲಿನಲ್ಲಿ ಹೆಚ್ಚು ಕಮ್ಮಿ ಆಗೋದಿಲ್ಲ. ಇಲ್ಲಿ ನೋಡಿ, ಈ ಚಾರ್ಟ್ ಅದನ್ನೇ ಸ್ಪಷ್ಟವಾಗಿ ತೋರಿಸುತ್ತೆ. ಕರ್ನಾಟಕದ ಸೀಟುಗಳು 28ರಿಂದ 42ಕ್ಕೆ ಏರಿದ್ರೂ ಪಾರ್ಲಿಮೆಂಟಲ್ಲಿ ನಮ್ಮ ರಾಜ್ಯದ ಒಟ್ಟು ಪ್ರಾತಿನಿಧ್ಯದ ಪಾಲಿದೆಯಲ್ಲ, ಅದು 5.15% ಇರೋದು 5.14% ಆಗತ್ತೆ ಅಷ್ಟೇ. ಅಂದ್ರೆ ಯಾವುದೇ ರಾಜ್ಯ ತನ್ನ ಪ್ರಭಾವವನ್ನ ಸಂಸತ್ನಲ್ಲಿ ಕಳೆದುಕೊಡೋದಿಲ್ಲ ಅನ್ನೋ ಭರವಸೆಯನ್ನ ಈ ಸೂತ್ರ ನೀಡತ್ತೆ. ಸರಿ, ಇಲ್ಲಿಗೆಲ್ಲ ಸರಿ ಅನ್ಸ್ಬೋದು. ಆದ್ರೆ ಈ ದೊಡ್ಡ ಬದಲಾವಣೆಗೆ ಇನ್ನೊಂದು ಮುಖವೂ ಇದೆ. ಇದು ಬರೀ ಸೀಟುಗಳ ಸಂಖ್ಯೆ ಹೆಚ್ಚಿಸೋದಷ್ಟೇ ಅಲ್ಲ, ಇದರ ಜೊತೆಗೆ ಕೆಲವು ಗುಪ್ತ ಪರಿಣಾಮಗಳು ಇವೆ ಅಂತ ತಜ್ಞರು ಎಚ್ಚರಿಸ್ತಿದ್ದಾರೆ. ಮೊದಲನೇದಾಗಿ, ಲೋಕಸಭೆಯ ಬಲ 850 ಆದಾಗ ರಾಜ್ಯಸಭೆಯ ಅಧಿಕಾರ ಅದರನ್ನೂ ಜಂಟಿ ಅಧಿವೇಶನಗಳಲ್ಲಿ ಸಹಜವಾಗಿ ಕಡಿಮೆ ಆಗತ್ತೆ. ಎರಡನೇದಾಗಿ, ಕೇಂದ್ರ ಮಂತ್ರಿಮಂಡಲದ ಗಾತ್ರ ಬರೋಬ್ಬರಿ 122 ಸಚಿವರಿಗೆ ವಿಸ್ತರಣೆಯಾಗ್ಬೋದು. ಇನ್ನು ಇಷ್ಟೊಂದು ದೊಡ್ಡ ಸದನದಲ್ಲಿ ಪ್ರತಿಯೊಬ್ಬ ಸಂಸದನ ಧ್ವನಿಗೂ ಅಷ್ಟು ಮಹತ್ವ ಸಿಗದೆ ಹೋಗ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ, ಡಿಲಿಮಿಟೇಷನ್ ಯಾವಾಗ ಮಾಡಬೇಕು, ಯಾವ ಜನಗಣತಿ ಬಳಸಬೇಕು ಅನ್ನೋ ಸಂಪೂರ್ಣ ಅಧಿಕಾರ ಆಡಳಿತ ಪಕ್ಷದ ಕೈಗೆ ಕೇವಲ ಒಂದು ಸಿಂಪಲ್ ಮೆಜಾರಿಟಿಯಿಂದ ಸಿಕ್ಬಿಡುತ್ತೆ. ಹಾಗಾದ್ರೆ ಕೊನೆಯದಾಗಿ ಉಳಿಯೋ ಪ್ರಶ್ನೆ ಒಂದೇ. ಸುಮಾರು 50 ವರ್ಷಗಳ ನಂತರ ಆಗ್ತಿರೋ ಈ ಐತಿಹಾಸಿಕ ಬದಲಾವಣೆ ನಮ್ಮ ಪ್ರಜಾಪ್ರಭುತ್ವವನ್ನ ಮತ್ತಷ್ಟು ಬಲಪಡಿಸುತ್ತಾ ಅಥವಾ ಅಧಿಕಾರದ ಸಮತೋಲನವನ್ನೇ ಶಾಶ್ವತವಾಗಿ ಬದಲಿಸ್ಬಿಡುತ್ತಾ? ಇದು ಮುಂದಿನ ದಿನಗಳೇ ಉತ್ತರಿಸಬೇಕಾದ ಒಂದು ದೊಡ್ಡ ಪ್ರಶ್ನೆ. ಈ ಕುರಿತ ಇವತ್ತಿನ ಮಾಹಿತಿ ಇಲ್ಲಿಗೆ ಮುಗಿಯಿತು. ಮುಂದಿನ ಸಲ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.